ಸೊ ಇಲ್ಲಿ ನೀವು ಗ್ರಾವಿಟಿ ಬಗ್ಗೆ ಮಾತಾಡಿದ್ರಲ್ಲ, ಹ್ಮ್ ಹ್ಮ್ ಗ್ರಾವಿಟಿ ಇನ್ ಸೈನ್ಸ್, ಹ್ಮ್ ಸೊ ಇಸ್ ಗ್ರಾವಿಟಿ ಆ್ಯಂಡ್ ಪರಮಾತ್ಮ ದ ಸೇಮ್? ಹೀಗೆ ಹೇಳಬಹುದೇನೋ, ಗ್ರಾವಿಟಿ ಅಂದರೆ ಒಂದು ಗುರುತ್ವ ಆಕರ್ಷಣ ಶಕ್ತಿ ಅಂತ ನಾವು ಹೇಳ್ತೀವಿ. ಹೌದು, ಆ, ಬಟ್ ಆ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಆ ಶಕ್ತಿ ಎಲ್ಲಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಮಾಸ್ ಅಂತ ಹೇಳ್ತೀವಿ, ಆ ಮಾಸಲ್ಲೇ ಆ ಶಕ್ತಿ ಇತ್ತು. ಒಂದು ಪಾರ್ಟಿಕಲ್ ತೊಗೊಂಡ್ರೂ ಅದರಲ್ಲೇ ಆ ಶಕ್ತಿ ಇದೆ. ಅಂದರೆ ಏನಾಯಿತು, ಈ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಇದೆಯೋ ಅದರಲ್ಲಿ ಆ ಶಕ್ತಿ ಇದ್ದೇ ಇದೆ. ಸರಿ. ಆ ಶಕ್ತಿಯಿಂದಾನೇ ಎಲ್ಲ ಚಲನೆಗಳು ಆಗತ್ತೆ. ಹಾಗೆ ಅದೇ ಪರಮಾತ್ಮನ ಶಕ್ತಿ ಅಂತ ನೋಡೋದ್ರಲ್ಲಿ ಏನೂ ಅಭ್ಯಂತರವಿಲ್ಲ. ಸೊ ಈಗ ಇವತ್ತಿಂದು ಲಾ ಆಫ್ ಅಟ್ರಾಕ್ಷನ್ನು, ಮ್ಯಾನಿಫೆಸ್ಟೇಷನ್ ಅಂತಲ್ಲ, ಅಲ್ಲಿ ಅದರಲ್ಲಿ ಹಂಗಿದ್ರೆ ಅದು ಅಂದರೆ ನಾಟ್ ಫಿಸಿಕ್ಸ್ ಅಟ್ರಾಕ್ಷನ್, ದ ವಸ್ತುಗಳನ್ನು ನಾವು ಪಡೆಯೋ ಶಕ್ತಿ, ಆ ಯೋಗ ಶಕ್ತಿ. ಆ ಯೋಗ ಶಕ್ತಿ ಒಂದು, ಪ್ಲಸ್ ಈ ಗ್ರಾವಿಟಿ, ಇದಕ್ಕೂ ಏನಾದರೂ ಸಾಮ್ಯತೆ ಇದೆಯಾ? ಆ ಥರ ಸಾಮ್ಯ ಇಲ್ಲ. ಆದರೆ ನಾನು ಏನು ಹೇಳ್ಬೋದು ಅಂದರೆ, ಈ ಧ್ಯಾನ ನಾನು ಏನು ಹೇಳಿದ್ನೋ ಇವಾಗ 2 ಸ್ಟೆಪ್ ಧ್ಯಾನ, ಅದನ್ನು ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಈ ಅಷ್ಟಮೂರ್ತಿ ಧ್ಯಾನ, ಅವನಿಗೆ ಈ ಥರ ಯೋಗ ಶಕ್ತಿ ಬರುತ್ತೆ. ದಕ್ಷಿಣಾಮೂರ್ತಿ ಅಷ್ಟಕ ಅದು ಹೇಳುತ್ತೆ ಕೊನೆಯ ಶ್ಲೋಕದಲ್ಲಿ, ಈ 8 ಯೋಗ ಸಿದ್ಧಿಗಳು ಬರುತ್ತೆ. ಅದರಲ್ಲಿ ಒಂದಿದು ಈ ಅಟ್ರಾಕ್ಷನ್ ಅಂದರೆ, ಯಾವ್ದು ವಸ್ತು ಬೇಕೋ ಅದನ್ನು ನಾನು ಪಡ್ಕೊಳ್ಳೋದು, ಅಥವಾ ಯಾವುದನ್ನಾರು ಕಂಟ್ರೋಲ್ ಮಾಡೋದು, ಇಂಥದ್ದೆಲ್ಲ ಶಕ್ತಿಗಳು ಈ ಥರ ಧ್ಯಾನಗಳಿಂದ ಬಂದೇ ಬರುತ್ತೆ. ಸೊ ಹಾಗೆ ಹೇಳ್ಬೋದು. ಸೊ ಮುಂದೆ ಈಗ ಅಷ್ಟಮೂರ್ತಿ ಧ್ಯಾನ ಯಾರಿಗೆ, ಈಗ ಐ ಆಮ್ ಅ ಯಂಗ್ಸ್ಟರ್, ಲೆಟ್ಸ್ ಸೇ ಇನ್ ಮೈ ಟೀನ್ ಏಜ್, ಮಿಡ್ ಏಜ್ ಪರ್ಸನ್ ಅಗೇನ್ ಸಂಬಡಿ ಸೀನಿಯರ್, ಎಲ್ಲರಿಗೂ ಇದು ಬೇರೆ ಥರ ನಾಟುತ್ತೆ. ಹೇಗೆ ಆಯ್ಕೆ ಮಾಡಬೇಕು? ಯಾಕೆ ಇದನ್ನು ಶುರು ಮಾಡಬೇಕು? ಒಂದು ಏನು ಹೇಳ್ತೀನಿ ಅಂದರೆ, ಯಾರಿಗೆ ಸೈನ್ಸಲ್ಲಿ ಜಾಸ್ತಿ ಆಸಕ್ತಿ ಇದೆಯೋ, ಒಂದು ದೇವರ ರೂಪ ಇದರಲ್ಲೆಲ್ಲ ಆಸಕ್ತಿ ಇಲ್ವೋ, ಅವ್ರಿಗಿದು ತುಂಬ ಅನುಕೂಲ. ಅಷ್ಟೇ ಅಲ್ಲ, ನಮಗೂ ನಾವೇನು ಹೇಳ್ತೀವಿ ಅಂದರೆ, ಕೆಲವು ಸತಿ ನಮ್ಮ ಸ್ನೇಹಿತರೆಲ್ಲ ಏನು ಹೇಳ್ತಾರೆ ಅಂದರೆ, ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಕೂತ್ಕೊಂಡು ದೇವ್ರ ಮನೇಲಿ ಕೂತ್ಕೊಂಡು, ದೇವ್ರ ಮನೆ ಅಂತಲೇ ಇರಲ್ಲ, ಅದರಲ್ಲಿ ಕೂತ್ಕೊಂಡು ಪೂಜೆ ಇತ್ಯಾದಿ ಮಾಡೋಕ್ಕೆ ಟೈಮ್ ಇಲ್ಲ, ಅದು ಹೇಗೆ ಮಾಡೋದು ಅಂತಲೂ ಗೊತ್ತಿಲ್ಲ. ಹಾಗೆ ನೀವು ಆಚೆ ಹೋಗ್ತಿದ್ದೀರಿ, ನೆಲದ ಮೇಲೆ ನಾವು ಹೋಗ್ತಿದ್ದೀವಿ ಅಂದರೆ ಆ ಪೃಥ್ವಿ ತತ್ವ ಯಾವಾಗಲೂ ಕಾಣ್ತಿದೆ. ಹಾಗೇನು ಅಂದರೆ ಆ ಪರಮಾತ್ಮ ನಮಗೆ ಯಾವಾಗಲೂ ಕಾಣುತ್ತೆ. ಸೊ ತುಂಬ ಅನುಕೂಲ ಆಯ್ತಿದು. ಅಂದರೆ ಆ ಒಂದು ಲೆನ್ಸಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಲೆನ್ಸಲ್ಲಿ ನೋಡೋಕ್ಕೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾವು ಏನು ಮಾಡ್ತೀವಿ, ನಮ್ಮ ಗುರುಗಳು ಏನು ಮಾಡ್ತೀವಿ ಅಂದರೆ, ದೇವ್ರ ಮನೇಲಿ ಕೂಡ ಹಾಕ್ಬಿಟ್ಟು ಆಚೆ ಹೋಗಿ ಏನೇನು ಮಾಡಬಾರ್ದು ಅದಷ್ಟು ಮಾಡ್ತೀವಿ, ಮತ್ತೆ ವಾಪಸ್ ದೇವ್ರ ಮನೇಲಿ ಕೂತ್ಕೋತೀವಿ. ಆದರೆ ಇವಾಗ ಏನಾಗುತ್ತೆ ಅಂದರೆ, ಆ ಪೃಥ್ವಿ ತತ್ವನೇ ಸಾಕ್ಷಿ ಪರಮಾತ್ಮ ಅಂತ ಗೊತ್ತಾದಾಗ, ನಾನು ಯಾವುದೋ ರೂಮಲ್ಲಿ ಕೂತಿದ್ರೆ ಆ ಗೋಡೆಗಳೇ ಆ ಪೃಥ್ವಿ ತತ್ವ ಪರಮಾತ್ಮ, ಶಿವನ ಮೂರ್ತಿ, ದಕ್ಷಿಣಾಮೂರ್ತಿ, ಅದು ವಿಷ್ಣು ಮೂರ್ತಿ. ಸೊ ನಾವು ಆ ಪರಮಾತ್ಮ ಯಾವಾಗಲೂ ನಮ್ಮ ಒಟ್ಟಿಗೆ ಇದ್ದಾನೆ, ಯಾವಾಗಲೂ ನಮ್ಮನ್ನು ನೋಡ್ತಿದ್ದಾನೆ, ನಮಗೆ ಶಕ್ತಿ ಕೊಡ್ತಿದ್ದಾನೆ. ಇದು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಡೀತಾರೆ. ನಾನು ನಿಂತ್ಕೊಳ್ಳೋಕ್ಕೆ ಆ ಪೃಥ್ವಿಯಿಂದ ಶಕ್ತಿ ಬರುತ್ತೆ, ರಿಯಾಕ್ಷನ್ ಫೋರ್ಸ್ ಅಂತ ಹೇಳಿ ಪೃಥ್ವಿಯಿಂದನೇ ಶಕ್ತಿ ಬರುತ್ತೆ. ಆ ಶಕ್ತಿ ಅದರಲ್ಲಿ ಇಲ್ಲ ಅಂದರೆ ನಾವು ಭೂಮಿಯಲ್ಲಿ ಹೋಗಿ ಮುಳುಗ್ತಿದ್ವಿ. ಸೊ ನಾನು ಇವತ್ತು ನಿಂತ್ಕೊಳ್ಳೋಕ್ಕೆ ಶಕ್ತಿ ಎಲ್ಲಿಂದ ಬರ್ತಿದೆ? ನೀವು ಓಡಾಡೋಕ್ಕೆ ಶಕ್ತಿ, ಓಡಾಡೋಕ್ಕೆ ಶಕ್ತಿ, ಫರ್ಮ್ ಗ್ರೌಂಡ್ ಅಂತ ಹೇಳ್ತೀವಲ್ಲ, ಓಡಾಡೋಕ್ಕೆ ಶಕ್ತಿ ಎಲ್ಲಿಂದ ಬರ್ತಿದೆ ಅಂದರೆ ಆ ಪೃಥ್ವಿ ತತ್ವನಾದ ಪರಮಾತ್ಮನಿಂದ. ಹೀಗೆ. ಸೊ ದಿಸ್ ಈಸ್ ಲೈಕ್ ಗಾಡ್ ಅಂತ ಅಂತಿರೋ, ಯೂನಿವರ್ಸ್ ಅಂತಿರೋ ಎಲ್ಲವನ್ನ ಈಗ ಅಷ್ಟಮೂರ್ತಿ ತತ್ವದಿಂದ, ಇವನ್ ಇಫ್ ಯು ಆರ್ ಬ್ರೇಕಿಂಗ್ ಇಟ್ ಡೌನ್ ಥ್ರೂ ಈ ಪಂಚಭೂತಗಳು ಪ್ಲಸ್ ಸೂರ್ಯ ಚಂದ್ರರು, ಆಮೇಲೆ ಈ ಅದ್ರ ಅಷ್ಟರಲ್ಲೂ ಸೇರಿ ಅದು. ಬಟ್ ಫಾರ್ ಯುವರ್ ಕನ್ವೀನಿಯನ್ಸ್ ಸೇಕ್ ನಿಮಗೆ ಯಾವ್ದ್ರ ಜೊತೆಗೆ ಇಮಿಡಿಯೇಟ್ ಆಗಿ ಕನೆಕ್ಟ್ ಆಗುತ್ತೋ ಯಾವ್ದನ್ನ ಬೇಕಾದ್ರೂ ನೀವು ತಗೊಂಡು ಯು ಸ್ಟೇ ಕನೆಕ್ಟೆಡ್. ಆ್ಯಂಡ್ ದೀಸ್ ಆರ್ ಡಿಫ್ರೆಂಟ್ ವೇಸ್ ಆಫ್ ಪೀಪಲ್ ಆಲ್ಸೋ ರಿಮೈಂಡಿಂಗ್ ಅಸ್ ಅಲ್ಲ, ಭಗವಂತ ಎಲ್ಲ ಕಡೆ ಇದ್ದಾನೆ, ಆಮ್ನಿ ಪ್ರೆಸೆಂಟ್ ಅಂತ ಅವೆಲ್ಲ ಮಾತುಗಳು ಕೇಳ್ತಾ ಇದ್ವಿ. ಹಾಗಾಗಿ ಅದನ್ನ ನೀವು ಗಾಳಿಯಲ್ಲಿ ಬೇಕಾದ್ರೂ ಹುಡುಕ್ಬೋದು, ಪೃಥ್ವಿಯಲ್ಲಿ ಬೇಕಾದ್ರೂ ಹುಡುಕ್ಬೋದು, ಜಲದಲ್ಲಿ ಹುಡುಕ್ಬೋದು, ಉಸಿರಾಟ ಮಾಡೋದು ಆ ಗಾಳಿ. ಸೊ ಪರಮಾತ್ಮ ನನ್ನ ಕೈ ಬಿಟ್ಟಿದ್ದಾನೆ, ಅಯ್ಯೋ ರಾಮ ಅವ್ನ ಕೈ ಬಿಟ್ರೆ ನನ್ನ ಉಸಿರಾಟ ನಿಲ್ಲುತ್ತೆ. ಆ ಉಸಿರೇ ಅವನ ಶಕ್ತಿಯಿಂದಾನೇ ಆ ಉಸಿರಾಟ ನಡೀತಿದೆ. ಮತ್ತೆ ಇಲ್ಲೊಂದು ಡೌಟ್ ಬರುತ್ತೆ, ಈಗ ನಾನು ಇದನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನ, ಅದು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದೆಯಾ ಅಂತ. ಇಲ್ಲಿ ನಾನು ಅಂದ್ರೆ ಯಾರು ಅಂತ ಪ್ರಶ್ನೆ. ಮತ್ತೆ
ನಾನು ಅಂದರೆ ಬಹುಶಃ ಐ ಥಿಂಕ್ ದೇ ನಮ್ಮ ಐಡೆಂಟಿಟಿ ಇವಾಗ ನಾನು ರಶ್ಮಿ ಆಗಿ ಹ್ಮ್. ರಶ್ಮಿ ಐಡೆಂಟಿಟಿ ಐ ಡೋಂಟ್ ನೋ ದಟ್ ಆ ಥರ ಈಗ ಉದಾಹರಣೆಗೆ ಯಾರೋ ಆಡಿಯನ್ಸ್ ನೋಡ್ತಾ ಇದ್ದಾರೆ ಹಾ 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 ಅವ್ರವ್ರ ಐಡೆಂಟಿಟಿನಲ್ಲಿ ಈಗ ಹೌ ಶುಡ್ ದೇ ಲುಕ್ ಅಟ್ ಇಟ್. ಸೊ ಸಾಮಾನ್ಯವಾಗಿ ನಮ್ಗೆ ಏನಾಗತ್ತೆ ಅಂದರೆ ಈ ದೇಹನೆಲ್ಲ ಇಟ್ಕೊಂಡು ನಾನು ಅಂತ ನಾವು ಹೇಳ್ತೀವಿ. ಆ ನಿಜವಾದ ನಾನು ಯಾರು ಅಂತ ಅದದ ಅರಿವು ನಮಗೆ ಇನ್ನೂ ಆಗಿರಲ್ಲ. ಒಂದು ಉದಾಹರಣೆ ಕೊಡಬೇಕಾದ್ರೆ ಇಲ್ಲಿ ಇದರಲ್ಲಿ ಏನೂ ಇಲ್ಲ ಅಂತ ಇಟ್ಕೊಳ್ಳಿ, ಇಲ್ಲಿ ಎಂಟಿ ಗ್ಲಾಸ್ ಅಂತ ಇಟ್ಕೊಳ್ಳಿ. ಇವಾಗ ನಾನು ಇದು ಮಾಡಿದ್ರೆ ಈ ಗ್ಲಾಸಲ್ಲಿರೋ ಗ್ಲಾಸ್ ಆಕಾಶ ಅದು ಮೂವ್ ಆಗ್ತಿದೆ ಅಂತ ನಾವು ಹೇಳ್ತೀವಿ. ಸೊ ಈ ನಾನು 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 ಅಂತ ನಾನು ಯಾವ್ದನ್ನು ಹೇಳ್ತೀನೋ ಅದು ಈ ಗ್ಲಾಸಲ್ಲಿರೋ ಆಕಾಶದ ಥರ. ಓಹೋ ಹಾಗೆ ಅಂದರೆ ಈ ಗ್ಲಾಸ್ ಆಕಾಶದಲ್ಲಿದೆ, ಈ ಗ್ಲಾಸ್ ಇರೋಕ್ಕೆ ಆಕಾಶನೇ ಅವಕಾಶ ಕೊಟ್ಟಿದೆ. ಇದಕ್ಕೆ ಸ್ಪೇಸ್ ಇಲ್ಲದೆ ಇದ್ದಿದ್ರೆ ಈ ಮ್ಯಾಟರ್ ಅಥವಾ ಈ ಆಬ್ಜೆಕ್ಟ್ ಎಕ್ಸಿಸ್ಟ್ ಆಗ್ತಿರ್ಲಿಲ್ಲ. ಆ ಸ್ಪೇಸ್ ಆ್ಯಕ್ಚುಲಿ ನಾನು. ಆದರೆ ನಾನೇನು ಅಂದ್ಕೊಂಡಿದ್ದೀನಿ ಇವಾಗಂದರೆ ಈ ಗ್ಲಾಸಲ್ಲಿರೋ ಆಕಾಶ ಅದು ನಾನು ಅಂತ ಅಂದ್ಕೊಂಡು ಈ ಗ್ಲಾಸ್ ಮೂವ್ ಆದರೆ ಆ ಗ್ಲಾಸಿನ ಆಕಾಶ ಮೂವ್ ಆಗ್ತಿದೆ ಅಂತ ಹೇಳ್ತೀವಿ ನಾವು. ಆ ಥರ ಏನಿಲ್ಲ, ಸ್ಪೇಸ್ ಒಂದೇ ಇದೆ, ಅದು ಮೂವ್ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಆದರೆ ಈ ಗ್ಲಾಸ್ ಯಾವಾಗ ಮೂವ್ ಆಗುತ್ತೋ ಆ ಸ್ಪೇಸೇ ಮೂವ್ ಆಗ್ತಿದೆ ಅಂತ ಯಾವ ಥರ ಹೇಳ್ತೀವೋ ಹಾಗೇ ನಾನು ಓಡಾಡ್ತಿದ್ದೀನಿ, ನಾನು ಯೋಚನೆ ಮಾಡ್ತಿದ್ದೀನಿ, ನನಗೆ ದುಃಖ, ನನಗೆ ಸುಖ, ಇದೆಲ್ಲ ಚಲನೆಗಳು ನನ್ನ ಮೇಲೆ ಆರೋಪ ಮಾಡ್ಕೊಳ್ತೀವಿ ನಾವು. ಹೇಗೆ ಆ ಸ್ಪೇಸಲ್ಲಿ ಮೂವ್ಮೆಂಟ್ನ ಆರೋಪ ಮಾಡಿದ್ವೋ ನನ್ನ ಮೇಲೆ ಈ ವಿಕಾರಗಳನ್ನು ಆರೋಪ ಮಾಡ್ಕೊಳ್ತೀವಿ. ಸೊ ಆ ಚಿಕ್ಕ ನಾನು ಅಂತ ಹೇಳೋದು ದ್ಯಾಟ್ ಈಸ್ ಅದು ಪರಮಾತ್ಮನ ನಿಯಂತ್ರಣದಲ್ಲಿದೆ. ಪರಮಾತ್ಮನ ಮಾಯಾ ಶಕ್ತಿಯಿಂದ ಇದು ಕಂಟ್ರೋಲ್ ಆಗ್ತದೆ, ಇದು ನಿಯಂತ್ರಣ ಒಳಪಟ್ಟಿದೆ ನನ್ನ ದೇಹ. ಆ ಮಾಯಾ ಶಕ್ತಿಯಿಂದಾನೇ ನನ್ನ ದೇಹದಲ್ಲಿ ಎಲ್ಲ ಚಲನೆಗಳು ಇದೆಲ್ಲ ನಡೀತಾ ಇದೆ. ಸೊ ನಾನು ದೇಹನೇ ನಾನು ಅಂತ ಯಾವಾಗ ಅನ್ಕೋತೀವೋ ನಾನು ಪರಮಾತ್ಮನ ನಿಯಂತ್ರಣದಲ್ಲಿ ಇದ್ದೀನಿ. ಆದರೆ ಇದನ್ನು ಉಪಾಧಿ ಅಂತ ಕರಿತೀವಿ. ಈ ಗ್ಲಾಸ್ ಅಂತ ಏನು ಹೇಳ್ತೀವೋ ಅದು ಆಕಾಶಕ್ಕೆ ಒಂದು ಉಪಾಧಿ. ಉಪಾಧಿ ಅಂದರೆ ಆ ಇನ್ಫೈನೈಟ್ ಆಕಾಶ, ಯಾವುದು ಅವಧಿ ಇಲ್ಲದೆ ಆಕಾಶ. ಈ ಗ್ಲಾಸಿಗೆ ನಾವು ಸಂಕೋಚ ಮಾಡಿದ್ದೀವಿ ಆಕಾಶವನ್ನು. ಯಾಕೆ? ಈ ಗ್ಲಾಸೇ ಅದಕ್ಕೆ ಕಾರಣ. ಇನ್ನೊಂದು ಥರ ಹೇಳ್ತೀನಿ. ಇವಾಗ ಈ ಥರ ಮೂವ್ ಮಾಡಿದ್ರೆ ಈ ಸ್ಪೇಸೇ ಮೂವ್ ಆಗ್ತಿದೆ ಅಂತ ಹೇಳ್ತೀವಿ. ಆ ಸ್ಪೇಸ್ಗೆ ಮೂವ್ಮೆಂಟ್ ಅನ್ನೋ ಗುಣ ಆರೋಪ ಮಾಡೋದು ಈ ಗ್ಲಾಸೇ ಅದಕ್ಕೆ ಉಪಾಧಿ. ಈ ಉಪಾಧಿ ಹೊಟ್ಟೋದ್ರೆ ಇವಾಗೇನಾಗುತ್ತೆ, ಇಲ್ಲಿ ಸ್ಪೇಸ್ ಇದೆ, ಆ ಸ್ಪೇಸ್ ಎಲ್ಲ ಮೂವ್ ಆಗ್ತಿದೆ. ಗ್ಲಾಸ್ ಹೊಟ್ಟೋಗ್ಬಿಟ್ರೆ ಏನಾಗುತ್ತೆ, ಆ ಸ್ಪೇಸು ಈ ಇನ್ಫೈನೈಟ್ ಸ್ಪೇಸು ಒಂದಾಗೋಗುತ್ತೆ ಅಂದ್ರೆ ಏನು, ಮೊದಲು ಒಂದೇ ಇತ್ತು ಅಂತ ಗೊತ್ತಾಗತ್ತೆ. ಸೊ ಹಾಗೆ ಪರಮಾತ್ಮ ಅಂತ ನಾವು ಯಾವುದನ್ನು ಹೇಳ್ತೀವೋ ಇಡೀ ಬ್ರಹ್ಮಾಂಡವನ್ನು ನಿಯಂತ್ರಣ ಮಾಡೋ ಕಾನ್ಷಿಯಸ್ನೆಸ್ಸು ಅದು, ಅಥವಾ ಆ ಬ್ರಹ್ಮವಸ್ತು ಅಂತ ಹೇಳ್ತೀನಿ, ಆನಂದ, ಅದನ್ನು ನಾನು 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 ಅಂತ ಈ ದೇಹಕ್ಕೆ ನಾವು ಸೀಮಿತಪಡಿಸಿದ್ದೀವಿ. ಯಾಕೆ ಏನು ಮಾಡಬೇಕು, ಯಾಕೆ ಅನ್ನೋದು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ಬೋದು ನೀವು? ಯಾಕೆ ಅಂದರೆ ಈ ದೇಹನೇ ಅದಕ್ಕೆ ಕಾರಣ, ಉಪಾಧಿ ಅಂತ. ಹೇಗೆ ಗ್ಲಾಸೇ ಅದಕ್ಕೆ ಕಾರಣನೋ, ಯಾವುದಕ್ಕೆ ಈ ಇನ್ಫೈನೈಟ್ ಸ್ಪೇಸ್ನ ಫೈನೈಟ್ ಸ್ಪೇಸ್ಗೆ ರೆಸ್ಟ್ರಿಕ್ಟ್ ಮಾಡೋದು, ಸಂಕೋಚ ಮಾಡೋದು ಒಂದು. ಎರಡನೇದು, ಆ ಇನ್ಫೈನೈಟ್ ಸ್ಪೇಸಲ್ಲಿ ಯಾವುದು ಚಲನೆ ಇಲ್ಲದೆ ಇರೋ ವಸ್ತುವಲ್ಲಿ ವಿಕಾರಗಳು, ಚಲನೆ ಇತ್ಯಾದಿಗಳನ್ನು ಆರೋಪ ಮಾಡೋದಕ್ಕೆ ಕಾರಣ ಗ್ಲಾಸು. ಹಾಗೇನೆ ಆ ಪರಮಾತ್ಮ ಅವನನ್ನೇ ನಾನು 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 ಅಂತ ಆಶುತೋಷ್ ಅಂತೆಲ್ಲ ಈ ದೇಹದಲ್ಲಿ ಸಂಕೋಚ ಮಾಡೋಕ್ಕೆ ಕಾರಣ ಯಾವುದು ಅಂದರೆ ಈ ದೇಹನೇ. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಸೊ ಈಗ ಇಲ್ಲಿ ಏನಂದರೆ, ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಉತ್ತರ ಹೇಳ್ಬಿಡ್ತೀನಿ. ಇದನ್ನು ಹ್ಯಾಕ್ ಮೀರೋದು ಅಂತ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಈ ಅಷ್ಟಮೂರ್ತಿ ಉಪಾಸನ ರಾಮಬಾಣ. ಯಾಕೆ? ಅದರಲ್ಲಿ ಈ ದೇಹನ ಅಕ್ಸೆಪ್ಟ್ ಮಾಡಿ ಅದನ್ನೇ ತಗೊಂಡು ನಾವು ಹೇಗೆ ಪರಮಾತ್ಮ ಹಂತಕ್ಕೆ ಹೋಗ್ಬೋದು ಅಂತ ಹೇಳಿದ ಪ್ರಕಾರ ಈ ದೇಹದ ತತ್ವಗಳೇ
ಈ ಪ್ರಪಂಚದಲ್ಲಿರುವೆ ತತ್ವ, ಅದು ಎರಡಕ್ಕೂ ಏನು ಭೇದ ಇಲ್ಲ ಅಂತ. ಇದನ್ನೇ ನಾವು ಈಗ ನಮ್ಮ ಈ ದೊಡ್ಡವರೆಲ್ಲ ಆಗಾಗ ಏನೇ ಮಾಡಿದ್ರು ಎಲ್ಲದಕ್ಕೂ ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂತ ಇದ್ರೆ, ದಟ್ ಈಸ್ ಆಲ್ಸೋ ಒನ್ ವೇ ಆಫ್ ನಾಟ್ ಟೇಕಿಂಗ್ ಕ್ರೆಡಿಟ್ ಆ್ಯಂಡ್ ಜಸ್ಟ್ ಗಿವಿಂಗ್ ದ್ಯಾಟ್ ಕ್ರೆಡಿಟ್ ಟು ದ ಸುಪ್ರೀಮ್ ಇನ್ ದ ನೇಮ್ ಆಫ್ ಕೃಷ್ಣ. ಸೊ ನಾವು ಈಗ ಆ ಗ್ಲಾಸ್ ಉದಾಹರಣೆ ಕೊಟ್ರಲ್ಲ, ಅದಕ್ಕೆ ಜೀವ ಇಲ್ಲ ಅಂದರೆ ಐ ಡೋಂಟ್ ನೋ ಜೀವ ಇಲ್ಲ ಅನ್ಬೇಕಾ ಅಥವಾ ಮೈಂಡ್ ಆಫ್ ಇಟ್ಸ್ ಓನ್ ಅರಿವಿಲ್ಲ ಅನ್ಬೇಕೋ ಗೊತ್ತಿಲ್ಲ. ಈಗ ನಾವು ಮನುಷ್ಯರಾದರೆ ಇವಾಗ ನಾನು ರಶ್ಮಿ, ನೀವು ಅಶುತೋಷ್, ಈಗ ನಾನು ಅನ್ನೋ ಐಡೆಂಟಿಟಿ ಈಗ ಎಲ್ಲಿಂದ ಬರ್ತಾ ಇದೆ? ಇದು ಮನಸ್ಸಿನ ಐಡೆಂಟಿಟಿನ, ಮನಸ್ಸು ಮಾಡೋ ಕೆಲಸನ ಇದು? ಅದನ್ನು ಹೇಗೆ ಹೇಳ್ಬೋದು ಅಂದರೆ, ಎರಡು ಉದಾಹರಣೆ ಕೊಡ್ತೀನಿ. ಒಂದು ಪಾಟಲ್ಲಿ ಸ್ವಲ್ಪ ನೀರಿದ್ರೆ, ಘಟದಲ್ಲಿ ನೀರಿದ್ರೆ ಸೂರ್ಯನ ಪ್ರತಿಬಿಂಬ ಅಲ್ಲಿ ಬರುತ್ತೆ. ಹಾಗೆ ಅಲ್ಲಿ ಜಲಸೂರ್ಯ ಅಂತ ಹೇಳ್ತೀವಿ ನಾವು. ಸೂರ್ಯ ಒಂದೇನೆ, ಬೇರೆ ಬೇರೆ ಮಡಿಕೆಗಳಲ್ಲಿ ಆ ಜಲ ವಿಶೇಷ ಅನುಸರಿಸಿ ಈ ಜಲಸೂರ್ಯ ಸ್ವಲ್ಪ ಮಣ್ಣಿನ ಜಲಸೂರ್ಯ, ಸ್ವಲ್ಪ ತರಂಗಗಳ ಜಲಸೂರ್ಯ, ಈ ಥರದ್ದೆಲ್ಲ ಒಂದೊಂದು ಐಡೆಂಟಿಟಿ ಅಂತ ಹೇಳಿದ್ರಲ್ಲ, ಒಂದೊಂದು ಐಡೆಂಟಿಟಿ ಕೊಡ್ತೀವಿ. ಸರಿ. ಹಾಗೇನೆ ಈ ಐ ಅಂತ ನಾನು ಅಂತ ಯಾವ್ದನ್ನು ಹೇಳ್ತೀನೋ, ಅಂದರೆ ನಾನು ಅಂತ ಹೇಳಿ ಏನೋ ಜೋಡಿಸ್ತೀನಿ. ನಾನು ಮನುಷ್ಯ, ನಾನು ಪ್ರಾಣಿ, ನಾನು ಸುಖಿ ದುಃಖಿ, ಇದೆಲ್ಲ ಹೇಳ್ತೀವಿ. ಅದು ಯಾವುದು ಅಂದರೆ ಪರಮಾತ್ಮ ನಮ್ಮ ಮನಸ್ಸಿನಲ್ಲಿ ಪ್ರತಿಬಿಂಬ ಉಳ್ಳೋನು, ಅದು ಈ ನಾನು ಅಂತ ಹೇಳ್ತೀವಿ. ಹಾಗೆ ಆ ಮಡಿಕೆಯಲ್ಲಿ ಸೂರ್ಯನ ಪ್ರತಿಬಿಂಬ ಇದೆಯೋ ಅದು ಜಲಸೂರ್ಯ ಅಂತ ಹೇಳ್ತೀವೋ, ಹಾಗೆ ಈ ದೇಹದಲ್ಲಿ ನಾನು ಅಂತ ಹೇಳೋದು ಪರಮಾತ್ಮಂದೇ ಪ್ರತಿಬಿಂಬ ಇಲ್ಲಿ.